ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಐ ಆಮ್ ಸೋ ಸಾರಿ. ಐ ನೋ ನೀವೆಲ್ಲ 15 ದಿನದಿಂದ ನಂಗೆ ಕಮೆಂಟ್ ಮಾಡ್ತಿದ್ದೀರಾ ಡೈಲಿ ಬ್ಲಾಗ್ ಬರ್ತಾ ಇಲ್ಲ ಯಾಕೆ ಬ್ರೋ ನಿಲ್ಲಿಸ್ಬಿಟ್ಟಿದೀರಾ ಅಂತ. ಐ ಆಮ್ ಸೋ ಸಾರಿ ಫಾರ್ ದಟ್. ಸಮ್ ರೀಸನ್ಸ್ ಇಂದ ನನಗೆ ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಎಲ್ಲರಿಗೂ ಒಂದು ಮಾತು ಕೊಡ್ತಾ ಇದ್ದೀನಿ, ಯೂಟ್ಯೂಬ್ ಅಲ್ಲಾದ್ರೂ ಸರಿ, ಇನ್ಸ್ಟಾದಲ್ಲಾದ್ರೂ ಸರಿ, 100K ಫಾಲೋವರ್ಸ್ ಆಗಂಟ ನಾನು ಯಾವ್ದೇ ಕಾರಣಕ್ಕೂ ಡೈಲಿ ಬ್ಲಾಗ್ ನಿಲ್ಸಲ್ಲ. ಈ ಚಾಲೆಂಜ್ ನ ತಗೊಂತಾ ಇದ್ದೀನಿ, ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ತರ ಇರ್ಲಿ. ಸೊ ಇನ್ಯಾಕೆ ತಡ, ಲೆಟ್ಸ್ ಗೆಟ್ ಇನ್. ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನ್ ನಿಮ್ ಹುಬ್ಳಿ ಹುಡುಗ. ಹೌದು, ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆ ಲೇಟ್ ಆಗಿ ಎದ್ದು ಪಟ್ ಅಂತ ರೆಡಿ ಆಗಿ ಮಖಕ್ಕೆ ಮಾಯಿಶ್ಚರೈಸೇಷನ್ ಆಗ್ತದೆ. ನಾನ್ ತುಂಬಾ ಬ್ಲಾಕ್ ಇದೀನಿ ಅಂತ ನಿಮ್ಗೂ ಗೊತ್ತು. ಅಣ್ಣನ್ ಮಗದಲ್ಲಿ ಫುಲ್ ಖುಷಿ, ಫೈನಲಿ ನಾನು ಬಂದ್ಬಿಟ್ಟೆ ಅಂತ. ಅವಾಗಿಂದ ಹೆಲ್ಮೆಟ್ ಇಟ್ಕೊಂಡು ಕಾಯ್ತಿದ್ದ. ಸೀದಾ ಅಲ್ಲಿಂದ ಹೊರಟ್ವಿ ಕ್ರಿಕೆಟ್ ಆಡಕ್ಕೆ. ಫೈನಲಿ ಗ್ರೌಂಡ್ ಗೆ ಎಂಟ್ರಿ ಕೊಟ್ವಿ. ಯಾರ ಇದಾರ ಅಕ್ಕಪಕ್ಕ ಅಂತ ನೋಡೋಣ ಅಂತ ನೋಡ್ತಿದ್ವಿ. ನಮ್ ಫ್ರೆಂಡ್ಸ್ ಗಳು ಯಾರು ಇರ್ಲಿಲ್ಲ, ಬಟ್ ಇಲ್ಲಿ ಕೇಕ್ ಕಟ್ ಮಾಡ್ತಿದ್ರು. ಜೂಮ್ ಆಗ್ತೀನಿ ನೋಡಿ, ಹ್ಯಾಪಿ ಬರ್ತ್ಡೇ ಟು ಯು ಅಂತಿದ್ರು. ಅವ್ರಿಗೆ ಕಟ್ ಮಾಡಿರೋ ಕೇಕ್ ನ ಎಲ್ಲರಿಗೂ ಕೊಡ್ತಾ ಇದ್ರು, ನಮಗೂ ಕೂಡ ಕೊಟ್ರು. ಬಟ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅಷ್ಟೇ. ಮತ್ತೆ ಅಲ್ಯಾಕೋ ಬೋರ್ಡಿದ್ ಮುಡ್ ಸೀದಾ ಮನೆ ಕಡೆ ಕೊಟ್ವಿ. ಮನೆಗ್ ಬಂದ್ರೆ ನನ್ ತಂಗಿ ನನ್ ಕಾಲ್ ಹಿಡ್ಕೊಬಿಟ್ಟೋಳೆ. ಯಾಕಂದ್ರೆ ನಮ್ಮ ಅಪ್ಪ ತಂದಿರೋ ಈ ಚಿಪ್ಸ್ ಗೋಸ್ಕರ ಇವ್ಳು ನನ್ ಕಾಲ್ ಹಿಡ್ಕೊಬಿಟ್ಟೋಳೆ. ಆಹಾ, ಈ ತರ ಮಾಡೋದ್ರಲ್ಲಿ ನನಗೆ ಏನೋ ಒಂಥರ ಖುಷಿ. ಆ ಚಿಪ್ಸ್ ನ ಅವಳ ಕೈಯಲ್ಲಿ ಕೊಟ್ಟು ನಾವ್ ಹೊಟ್ವಿ ಸೀದಾ ಕಟಿಂಗ್ ಶಾಪ್ಗೆ ಕಟಿಂಗ್ ಮಾಡ್ಸಕ್ಕೆ. ಫೈನಲಿ ಕಟಿಂಗ್ ಶಾಪ್ಗೆ ಬಂದ್ಬಿಟ್ವಿ. ಆದ್ರೆ ಒಂದ್ ವಿಡಿಯೋ ತಗೊಂತ ಇದ್ವಿ. ಇವಾಗ ಹಿಂಗಿದ್ವಲ್ಲ, ಆಮೇಲೆ ಹೆಂಗೈತಿವಿ ಅಂತ ಸೀದಾ ಒಳಗಡೆನ ಹೋದ್ವಿ. ಹೆಂಗೋ ಒಳಗಡೆ ಏನೋ ಹೋದ್ವಿ. ಪುನೀತ್ ರಾಜ್ಕುಮಾರ್ ಸರ್ ಮೂವಿ ಹಾಕಿದ್ರು, ನೋಡ್ತಿದ್ವಿ, ಬೋರ್ ಹೊಡಿತಿರ್ಲಿಲ್ಲ. ಆದ್ರೂ ಮಿಸ್ ಯು ಅಪ್ಪು ಸರ್. ಯಾವ ತರ ಸ್ಟೈಲ್ ಮಾಡೋಣ ಅನ್ಬಿಟ್ಟು, ಡಿಫ್ರೆಂಟ್ ಸ್ಟೈಲ್ ಮಾಡೋಣ ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಗೂಗಲ್ ಅಲ್ಲಿ ಚೆಕ್ ಮಾಡ್ತಿದ್ವಿ, ನೋಡೋಣ ಯಾವ ಸ್ಟೈಲ್ ಸೆಟ್ ಆಗುತ್ತೆ ಅಂತ. ಫೈನಲಿ ಅಣ್ಣ ಕಟಿಂಗ್ ಮಾಡ್ಸಕ್ ಹೋದ. ಹಂಗೂ ಫೈನಲಿ ಅಣ್ಣ ಕಟಿಂಗ್ ಮುಗೀತು. ಅದಾದ್ಮೇಲೆ ನನ್ನ ಎಂಟ್ರಿ. ನಾನೇನೋ ಹೋದೆ ಅಣ್ಣ ಮಸ್ತ ಕಟಿಂಗ್ ಮಾಡ್ತಾರೆ ಅಂತ. ಆದ್ರೆ ಟ್ವಿಸ್ಟ್ ಏನಾಗೋಯ್ತಂದ್ರೆ, ನಮ್ಗೆ ಉಲ್ಟಾ ಹೊಡೆದ್ಬಿಟ್ಟು ಫೋಟೋದಲ್ಲಿ ಮಾಡ್ಸಕ್ ಹೋಗ್ಬಿಟ್ಟು ಹಿಂಗ್ ಕಾಣಿಸ್ತಿದೀವಿ. ಹೆಂಗಿದ್ರು ಹೆಂಗೆಂಗೋ ಆಗ್ಬಿಟ್ವಲ್ಲ ಗಾಯ್ಸ್. ಫೈನಲಿ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಗೊತ್ತಾಯ್ತು, ಪರವಾಗಿಲ್ಲ ಚೆನ್ನಾಗ್ ಮಾಡೋನೆ, ಪರವಾಗಿಲ್ಲ ಅನಿಸ್ತು. ಬಟ್ ಯಾವ್ದೇ ಕಾರಣಕ್ಕೂ ಫೋಟೋ ನೋಡ್ಬಿಟ್ಟು ಮತ್ತೆ ಇನ್ಮೇಲೆ ಯಾವ್ದು ಕಟಿಂಗ್ ಮಾಡ್ಸಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಮ್ಮಮ್ಮ ಮೂಳೆ ಸಾರ್ ಮಾಡಿದ್ರು. ಅಲ್ಲ ಸಾರಿ, ಇದು ಯಾವ್ದಪ್ಪ, ಅದು ಮಟನ್ ಸಾರ್ ಮಾಡಿದ್ರು. ಸಾರಿ ಗೈಸ್. ಫೈನಲಿ ನಮ್ಮಮ್ಮ ಮಾಡಿದ್ ಮೂಳೆ ಸಾರ್ ತಿನ್ಕೊಂಡೆ. ಬಟ್ ನಮ್ಮಮ್ಮ ಏನೋ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಕಟಿಂಗ್ ಮಾಡಿಸ್ಕೊಂಡ್ಬಂದು ನಮ್ಮಮ್ಮ ರಿವ್ಯೂ ಹೆಂಗ್ ಕೊಡ್ತಾರೆ ಅಂತ. ಮೇಲ್ಗಡೆ ಸ್ವಲ್ಪ ಜಾಸ್ತಿ ಆಗಂತೆ. ನನ್ನ ಪ್ರಕಾರ ಎಲ್ಲ ಬಾಡ್ಲಿ ಓಡಿಸ್ಬಿಡ್ಬೇಕು ಅನ್ಸುತ್ತೆ. ಸ್ವಲ್ಪ ಇನ್ನ ತೆಗಿಬೇಕಿತ್ತಲ್ಲಿ ಗೈಸ್, ಇದ್ರಲ್ಲಿ ಇನ್ನ ತೆಗಿಬೇಕಿರುತ್ತೆ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೆಂಗ್ ಕಾಣಿಸಿ ನಾನು ಬಾಡ್ಲಿ ತರ. ನಮ್ಮ ಅಮ್ಮ ಕೊಟ್ಟೆ ರಿವ್ಯೂ ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟು ಕತ್ಲೆ ಆಗ್ಬಿಟ್ಟು ಬೆಳಗ್ಗೆ ಬೇರೆ ಆಗ್ಬಿಟ್ಟೈತಿ. ಯಾವ ಗ್ಯಾಪ್ ಅಲ್ಲಿ ಬೆಳಗ್ಗೆ ಆಯ್ತು ನನಗೆ ಗೊತ್ತಿಲ್ಲ. ಹಂಗೆ ಸೂರ್ಯ ಬ್ರೋ ಒಂದು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹಂಗೆ ಗ್ಯಾಪ್ ಅಲ್ಲಿ ಅಣ್ಣ ಲ್ಯಾಪ್ಟಾಪ್ ತಂಗ ಕೊಟ್ಟ. ಎಂತಕ್ಕೆ ಅಂದ್ರೆ ಹೊಸ ಲ್ಯಾಪ್ಟಾಪ್ ಬೈ ಮಾಡ್ಬೇಕಿತ್ತು. ಹತ್ತತ್ರ ಬರೀ PC-ಗೆನೆ 80-95 ಸಾವಿರ ಹಾಳು ಮಾಡ್ಬಿಟ್ಟಿದೀನಿ ಬರೀ PC ಬಿಲ್ಡ್ ಮಾಡ್ಸಕ್ಕೆ. ಈ ಸಲ ಹತ್ರ ಮಾಡ್ಕೋಬಾರ್ದು, ಯಾವ್ದೇ ಕಾರಣಕ್ಕೂ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂದ್ಬಿಟ್ರೆ ತರಿಸ್ತೆ. ಸಲ 100% ವರ್ಕ್ ಆಗುತ್ತೆ ಅಂತ ಕ್ಲಾರಿಟಿ ಸಿಕ್ಕಿದೆ. ಅದಕ್ಕೆ ಸದ್ಯದಲ್ಲೇ ಲ್ಯಾಪ್ಟಾಪ್ ಬರೋದಿದೆ. ಯಾವಾಗ ಅಂತ ಹೇಳ್ತೀನಿ. ನಮ್ಮ ಅಪ್ಪನ ಗಾಡಿ ಎತ್ಕೊಂಡು ಎಲ್ಗೋ ಹೋಯ್ತಾ ಇದ್ದೆ. ಬಟ್ ನನಗೊಂದು ಕ್ಲಾರಿಟಿ ಸಿಕ್ತು. ನಾನ್ ನೋಡಿ ಈ ಅಣ್ಣ ಇಷ್ಟು ಕಷ್ಟ ಪಡ್ಕೊಂಡು ಈ ಅಣ್ಣನೇ ಬದುಕ್ತಿರ್ಬೇಕಾದ್ರೆ ನಾವುಗಳು ಯಾವ ಲೆವೆಲ್ ಬದುಕಬಹುದು. ಇಲ್ಲಿಗೆ ಏನ್ ಮಾಡ್ತಿದ್ದೀನಿ. ಲವ್ ಯು. ಮುಂದೆ ಸಿಗ್ಲಿ. ಬಾಯ್ ಬಾಯ್.